ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲಾ ಘಟಕ ಜಿಲ್ಲಾಧ್ಯಕ್ಷರಾದ ಜಿ ಮುರುಗನ್, ಪ್ರಧಾನ ಕಾರ್ಯದರ್ಶಿಯಾದ ವಿನಾಯಕ, ಉಪಾಧ್ಯಕ್ಷರಾದ ಚನ್ನೇಗೌಡ್ರು, ಸತೀಶ್, ಸುರೇಶ್, ಮಂಜುನಾಥ್, ಪದಾಧಿಕಾರಿಗಳು, ಸದಸ್ಯರುಗಳು ಇಂದು ನಡೆದ ನಮ್ಮ ಕರ್ನಾಟಕ ಸೇನೆಯ ಒಂದು ಪ್ರಮುಖವಾದ ಮೀಟಿಂಗ್ ಅಲ್ಲಿ ರ್ಯಾಪಿಡ್, ಓಲಾ, ಊಬರ್ ವಿರುದ್ಧವಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದು ಮಾರ್ಚ್ 4, 5, 6ರಂದು ಉಪವಾಸ ಸತ್ಯಾಗ್ರಹವನ್ನು ಕೋರಲಿದ್ದು ಇದರ ಒಂದು ಸಭೆ ಕರೆಯಲಾಗಿದ್ದು ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಬಂದಿದ್ದರು. ನಮ್ಮ ಕರ್ನಾಟಕ ಸೇನೆ ಮೈಸೂರು ಜಿಲ್ಲಾ ಘಟಕ ಅಧ್ಯಕ್ಷ ಸುರೇಶ್ ಮಾತಾಡ್ತಾ ಇರೋದು. ಆಲ್ರೆಡಿ ಬೆಂಗಳೂರಲ್ಲಿ ಆಟೋ ಚಾಲಕರು ಒಬ್ಬರು ತೀರೋಗ್ಬಿಟ್ಟಿದ್ದಾರೆ, ಮತ್ತು ಮೈಸೂರಲ್ಲಿ ಒಬ್ಬ ಚಾಲಕ ತೀರೋಗ್ಬಿಟ್ಟಿದ್ದಾರೆ. ನೀವು ಇಲ್ಲಿ ಬಸ್ ಫ್ರೀ ಮಾಡಿದ್ದೀರಾ, ಕಾರ್ ವೈಟ್ ಬೋರ್ಡ್ ಫ್ರೀ ಓಡಂಗೆ ಮಾಡಿದ್ದೀರಾ, ವೈಟ್ ಬೋರ್ಡ್ ಟ್ಯಾಕ್ಸಿನ ಓಡ್ತಾ ಇದೆ, ಬೈಕ್ ಓಡ್ತಾ ಇದೆ. ನೀವು ಸರ್ಕಾರ ಅದು ಏನು ಮಾಡ್ತಾ ಇದ್ದೀರೋ ಅದು ನಮ್ಗೆ ಅರ್ಥ ಆಗುತ್ತೆ. ನಮಗೆ ಇಲ್ಲಿ ಮೈಸೂರಲ್ಲಿ ಒಂದು 400-500 ರೂಪಾಯಿ ದುಡಿಯೋದು ಕಷ್ಟ. ಅಂಥದ್ದಲ್ಲೇ ನೀವು ಎಷ್ಟು ಬೇಡಿಕೆ ನಿಮ್ಮ ಹತ್ರ ಇಟ್ಟರು ನೀವು ವೈಟ್ ಬೋರ್ಡ್ನ ನಿಲ್ಲಿಸ್ತಾ ಇಲ್ಲ. ಎಷ್ಟೋ ಜನ ಚಾಲಕರು ಸಾಯ್ತಾವ್ರೆ, ಆದರೂ ನಮ್ಮ ಪ್ರಾಣವೂ ಹಿಂಡ್ತಾ ಇದ್ದೀರ. ದಯವಿಟ್ಟು ಈ ವೈಟ್ ಬೋರ್ಡ್ ಟ್ಯಾಕ್ಸಿನ ನಿಲ್ಲಿಸಿ, ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಇಲ್ಲ ಅಂದರೆ ನಾವು ಪ್ರಾಣ ಬಿಡಬೇಕಾಯ್ತದೆ. ನಮಸ್ಕಾರ. ನಮ್ಮ ಕರ್ನಾಟಕ ಸೇನೆ ಮೈಸೂರು ಮಹಿಳಾ ಅಧ್ಯಕ್ಷ ಶಿಲ್ಪ ಮಾತಾಡ್ತಾ ಇರೋದು. ನಮಸ್ತೆ. ಏನಪ್ಪ ಇವತ್ತು ವೈಟ್ ಬೋರ್ಡ್ ಟ್ಯಾಕ್ಸಿ ವಿರುದ್ಧವಾಗಿ ಮಾತಾಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ನಮ್ಮ ಆಟೋ ಚಾಲಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ವೈಟ್ ಬೋರ್ಡ್ ಟ್ಯಾಕ್ಸಿ ಬಂತವಿಂದ ನಮ್ಮ ಆಟೋ ದುಡಿಮೆನೂ ಇಲ್ಲ, ಮತ್ತು ಇವಾಗ ನಾವು ಮಕ್ಕಳನ್ನ ಓದ್ಸೋಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ವಯಸ್ಸಾದವ್ರನ್ನ ಮನೇಲಿ ನಾವೇನು ನೋಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ. ಅದರಿಂದ ಅಧಿಕಾರಿಗಳು ದಯವಿಟ್ಟು ನಮಗೆ ವೈಟ್ ಬೋರ್ಡ್ ಟ್ಯಾಕ್ಸಿನ ನಿಲ್ಲಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಹಾಗಾಗಿ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಏನು ಹೇಳೋಕ್ಕೂ ಆಗ್ತಾ ಇಲ್ಲ. ದಯವಿಟ್ಟು ವೈಟ್ ಬೋರ್ಡ್ ಟ್ಯಾಕ್ಸಿನ ನಿಲ್ಲಿಸ್ಕೊಡಿ. ನಮಸ್ತೆ. ನಮ್ಮ ಕರ್ನಾಟಕ ಸೇನೆಯಿಂದ ರವಿ ಮಾತಾಡ್ತಾ ಇರೋದು, ಮೈಸೂರು ಘಟಕ. ಈಗೇನು 4, 5, 6 ನಾವು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀವಿ. ಮಾರ್ಚ್ 4, 5, 6 ಏನಕ್ಕೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ ಅಂದರೆ, ಈ ರ್ಯಾಪಿಡೋ, ಊಬರ್ ಅವರು ವೈಟ್ ಬೋರ್ಡ್ ಟ್ಯಾಕ್ಸಿ ಅದರಿಂದ ಎಷ್ಟೋ ಅಮಾಯಕ ಪ್ರಾಣಗಳು ಹೋಗ್ತಾನೂ ಇದೆ. ಆಟೋ ಚಾಲಕರದು, ಡ್ರೈವರ್ಸ್ಗಳದ್ದು ಎಲ್ಲರದು ಹೋಗ್ತಾ ಇದೆ. ಪ್ರತಿಯೊಬ್ಬ ಆಟೋ ಚಾಲಕ ತುಂಬ ನೊಂದವ್ರೆ, ಇನ್ನೂ ನೋಯಿಸ್ತವ್ರೆ. ಅದಕ್ಕೆ ಕಾರಣ ಆದಂಥ ಈ ರ್ಯಾಪಿಡೋ ಮತ್ತು ಊಬರ್ನ ಸ್ಟಾಪ್ ಮಾಡಿಸ್ಬೇಕು ಅಂತ ಎಲ್ಲ ಆಟೋ ಚಾಲಕರು ಒಟ್ಟಿಗೆ ಸೇರಿ ಈ ಉಗ್ರವಾದ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದೀವಿ. ಇದಕ್ಕೆ ಬೆಂಬಲ ಕೊಡಬೇಕು ಅಂತ ನಮ್ಮ ಕರ್ನಾಟಕದ ಎಲ್ಲ ಆಟೋ ಚಾಲಕರಲ್ಲಿ ನನ್ನ ಮನವಿ ಮಾಡಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಹಿಂದೆ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷರಾದ ಅಂತ ಜಿ ಮುರುಗಣ್ಣ ಅವರು ಗಾಂಧೀಜಿ ಪ್ರತಿಮೆ ಮುಂದೆ ತಮ್ಮ ರಕ್ತದಲ್ಲಿ ಸಹಿ ಮಾಡಿ ಮನವಿ ಪತ್ರವನ್ನು ಸಿದ್ದರಾಮಯ್ಯ ಅವ್ರಿಗೂ ಮತ್ತು ರಾಮಲಿಂಗ ರೆಡ್ಡಿ ಸರ್ಗೂ ಕಳಿಸಿದ್ರು. ಬಟ್ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ. ಏನದು ಓದ್ಬಿಟ್ಟು ಬೋಂಡಾ ಬಜ್ಜಿ ತಿಂದು ಡಸ್ಟ್ಬಿನ್ಗೆ ಹಾಕಿದ್ರೋ ಗೊತ್ತಿಲ್ಲ. ಬಟ್ ಈ ಸಲ ನಮಗೆ ಯಾವುದೇ ರೀತಿಯ ಒಂದು ಇದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಅದರಿಂದ ಈ ಸತ್ಯಾಗ್ರಹದಲ್ಲಿ ಒಬ್ರಿಗೇನಾದರೂ ಆಯಿತು ಅಂದರೆ ಅದು ಪರಿಣಾಮ ಬೇರೆ ಲೆವೆಲಲ್ಲಿ ಇರುತ್ತೆ. ಇದನ್ನ ನಾವು ಮನವಿಯಾಗಿ ಹೇಳ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀವಿ, ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನೀವು ವಾರ್ನಿಂಗ್ ಅಂತಲೇ ತಿಳ್ಕೊಳ್ಳಿ, ಆಯಿತಾ? ನಾವು ಗ್ಯಾರಂಟಿ ಈ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಗೆ ಜಯ ಸಿಗೋವರೆಗೂ, ಅದು 1 ವಾರ ಆಗಲಿ 15 ದಿನ ಆಗಲಿ ಮುಂದುವರಿ